ಜೈ ಹಿಂದ್ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಭರತೇಶ್ ಪವಾರ್. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ SSC GD ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೀನಿ. ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಲಿಕ್ಕೆ ಬಂದಿದ್ದೀನಿ ಅಂತಂದರೆ SSC GDಯಲ್ಲಿ ಏನು ಗೊಂದಲ ಆಗಿದೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಏನಪ್ಪ ಅಂತಂದರೆ SSC GD ಎಕ್ಸಾಮ್ಸು ಫೆಬ್ರವರಿ 23ರಂದು ಸ್ಟಾರ್ಟ್ ಆಗಬೇಕಾಗಿತ್ತು. ಸೊ ಆಗಿಲ್ಲ. ಯಾವ ಕಾರಣಕ್ಕೆ ಅಂತ ಬಂದರೆ ಸ್ವಲ್ಪ ಸಮಸ್ಯೆ ಆಗಿರೋದರಿಂದ ಆ ಕಾರಣಕ್ಕೆ ಅದು ಎಕ್ಸಾಮ್ ನಡೀತಾ ಇಲ್ಲ. ಸಮಸ್ಯೆ ಏನಂತಂದರೆ SSC MTS ಮತ್ತು CHSL ಅಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂತಂದರೆ ಔಟ್ ಮಾರ್ಕ್ಸನ್ನು ತೆಗೆದಿದ್ದಾರೆ. ಈ ರೀತಿ ಆಗಿರೋದ್ರಿಂದ ಏನೋ ಅಲ್ಲಿ ಸಮಸ್ಯೆ ಗೊಂದಲ ಉಂಟಾಗಿದೆ ಅನ್ನೋ ಡೌಟ್ ಇರೋದ್ರಿಂದ ಆ ಕಾರಣಕ್ಕಾಗಿ ಈ SSC ಎಕ್ಸಾಮನ್ನು ಮುಂದೂಡಲಾಗಿದೆ. ಬಟ್ ಆದರೆ ಯಾವಾಗ ನಡೀತದೆ, ಯಾವಾಗ ನಡೆಸ್ತಾರೆ ಎಂಬುದರ ಬಗ್ಗೆ ನೀವು ಕೇಳುವುದಾದರೆ ಮೇ ತಿಂಗಳೊಳಗಾಗಿ ಎಕ್ಸಾಮ್ ನಡೆಸುವಂತಹ ಚಾನ್ಸ್ ಇದೆ. ಇಲ್ಲಿ ಸಮಸ್ಯೆ ಬಂದಿರುವುದೇನಂತಂದರೆ, ಈಗ ಮೊದಲು ಒಂದು ಟೆಂಡರ್ ನಡೆಸ್ತಾ ಇದ್ರು, ಈಗ ಆ ಟೆಂಡರನ್ನು ಬೇರೆದವರು ನಡೆಸಲಿಕ್ಕೆ ತಗೊಳ್ತಿದ್ದಾರೆ. ಅಂತಂದರೆ ಎಕ್ಸಾಮ್ ನಡೆಸುವಂಥ ಡಿಪಾರ್ಟ್ಮೆಂಟ್ ಒಂದು ಬೇರೆ ಇತ್ತು, ಇನ್ನು ಬೇರೆ ಡಿಪಾರ್ಟ್ಮೆಂಟ್ ಕೊಡ್ತಾ ಇದ್ದಾರೆ. ಆ ಡಿಪಾರ್ಟ್ಮೆಂಟ್ದವರು ತಗೊಂಡ ನಂತರ ನಿಮ್ಮ ಎಕ್ಸಾಮ್ ನಡೆಸಲಾಗ್ತದ. ಸೊ ಟೈಮ್ ಮುಂದೆ ಹೋಗ್ಬೋದು ಅಥವಾ ಜಲ್ದಿ ನಡಿಬೋದು. ಮೇ ಒಳಗಾಗಿ ನಡೆಯುತ್ತೆ. ಆದರೆ ನಿಮ್ಮಲ್ಲಿ ಹೇಳೋದು ಒಂದೇ ಒಂದು ವಿಷಯ ಏನಂತಂದರೆ, ನೀವು ಎಕ್ಸಾಮ್ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಅಂದ್ಕೊಂಡು ಯಾರೂ ಸ್ಟಡಿಯನ್ನು ಮಾಡ್ತಾ ಇಲ್ಲ. ಸ್ಟಡಿ ಮಾಡೋದು ಭಾಳ ಇಂಪಾರ್ಟೆಂಟ್. ಯಾಕಂತಂದರೆ ಎಕ್ಸಾಮ್ ಮುಂದೆ ಹೋಗಿದ್ದೆ, ಕೆಲವೊಂದು ಜನ ಸಿಕ್ಕಾಪಟ್ಟೆ ಓದ್ತಾ ಇದ್ದಾರೆ. ನೀವೇನಾದರೂ ಎಕ್ಸಾಮ್ ಡೇಟ್ ಯಾವಾಗ ಅನ್ಕೊತ ಕೇರ್ಲೆಸ್ ಮಾಡ್ಕೊತ ಕೂತ್ರಿ ಅಂತಂದರೆ ಏನಾಗುತ್ತೆ, ಓದ್ತಾರೆ ನೀವು, ನಂತರ ಏನು ಮಾಡ್ತೀರಿ, ಎಕ್ಸಾಮಲ್ಲಿ ಫೇಲ್ ಆಗಿಬಿಡ್ತೀವಿ. ಸೊ ಇರೋದು ನಿಮಗೆ ಟೈಮ್ ಒಳ್ಳೆ ಟೈಮ್ ಇದು. ನಿಮ್ಮ ಸಕ್ಸಸ್ಸಿನ ದಾರಿ ಸಮೀಪ ಆಗ್ತಿದೆ ಅಂತ ಅರ್ಥ. ಅಂದರೆ ಏನು, ಓದೋಕ್ಕೆ ನಿಮಗೆ ಟೈಮ್ ಸಿಕ್ಕಿದೆ. ಮೆರಿಟ್ ಹೆವಿ ಹೋಗ್ತದೆ. ಆ ಕಾರಣಕ್ಕಾಗಿ ಎಲ್ಲರೂ ಓದೋದನ್ನು ಬಿಡೋಕೆ ಹೋಗಬೇಡ್ರಿ. ಎಕ್ಸಾಮ್ 1 ತಿಂಗಳು ಬಿಟ್ಟು ನಡೀಲಿ, 2 ತಿಂಗಳು ಬಿಟ್ಟು ನಡೀಲಿ, 3 ತಿಂಗಳು ಬಿಟ್ಟು ಕೂಡ ನಡೆದ್ರೂ ಕೂಡ ನಿಮ್ಮ ಸ್ಟಡಿ ನಿರಂತರವಾಗಿರಲಿ. ನೀವು ನಿರಂತರವಾಗಿ ಸ್ಟಡಿ ಮಾಡ್ತಾಯಿದ್ರೆ ಪಕ್ಕ 100% ಸಕ್ಸಸ್ ಸಿಗುತ್ತೆ. ನೀವೇನಾದರೂ ಈ ಕೇರ್ಲೆಸ್ ಮಾಡಿದ್ರಿ ಅಂತಂದರೆ ಎಕ್ಸಾಮ್ ಕ್ರ್ಯಾಕ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂತಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಕ್ಸಾಮ್ ನಡೀಬೇಕಾಗಿತ್ತು, ಆದರೆ ನಡೆದಿಲ್ಲ. ಯಾಕೆ ನಡೆದಿಲ್ಲ, ಗೊಂದಲ ಆಗಿದೆ ಅಂತ ನಿಮ್ಗೆ ಗೊತ್ತಿದೆ. ಟೈಮ್ ಜಾಸ್ತಿ ಸಿಕ್ಕಿದೆ, ಹುಡುಗರು ಜಾಸ್ತಿ ಓದ್ತಾರೆ. ನೀವೇನಾದರೂ ಓದ್ದೆ ಹಾಗೆ ಕೂತ್ರೆ ನೀವು ಸಕ್ಸಸ್ ಆಗೋದು ಚಾನ್ಸ್ ತುಂಬ ಕಡಿಮೆ ಇರ್ತದೆ. ಸೊ ಆ ಕಾರಣಕ್ಕಾಗಿ ನೀವು ಸರಿಯಾಗಿ ಸ್ಟಡಿ ಮಾಡಿರಿ. ಯಾಕಂತಂದ್ರೆ ಎಕ್ಸಾಮ್ ಇನ್ನೂ ಮುಂದೆ ಹೋಗ್ತದೆ. ಮೇ ಒಳಗಡೆ ಇನ್ನೂ ಒಂದು 2 ತಿಂಗಳು ಹೋಗ್ಬೋದು ಅನಿಸುತ್ತೆ ಅಂದಾಜು. ಯಾವಾಗ ನಡೀತದೆ ಹೇಳೋಕ್ಕಾಗಲ್ಲ. ಸಡನ್ನಾಗಿ ಡೇಟ್ ಫಿಕ್ಸ್ ಮಾಡ್ತಾರೆ. ಎಕ್ಸಾಮ್ ಅಂತೂ ನಡೀತದೆ, ಡೇಟ್ ಫಿಕ್ಸ್ ಮಾಡ್ತಾರೆ. ಬಟ್ ನೀವೇನು ಓದ್ತಾ ಇರಿ. ಈಗೇನು ಓದ್ತೀರಿ ಅಂತಂದ್ರೆ ಪೂರ್ತಿ ಎಲ್ಲ ಆಲ್ಮೋಸ್ಟ್ ಈಗ ಏನಾದರೂ ಎಷ್ಟು ಪೇಪರ್ ನಡೆದವಲ್ಲ ಹಿಂದೆ, ಎಲ್ಲ ಪೇಪರನ್ನು ಬಿಡಿಸ್ತೀವಿ ಇನ್ನೊಂದ್ಸರ್ತಿ. ನೀವು ಪೇಪರ್ ಬಿಡಿಸೋದ್ರಿಂದ ನಿಮ್ಮದು ಸ್ಕೋರ್ ಗೊತ್ತಾಗ್ತದೆ. ನಿಮ್ಮ ಇನ್ಕ್ರೀಸ್ ಎಷ್ಟಾಗತ್ತೈತೆ ನಿಮ್ಮ ಸ್ಕೋರ್ ಅನ್ನೋದು ಗೊತ್ತಾಗ್ತದೆ. ಪ್ರತಿಯೊಂದು ನಿಮ್ಮ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತೈತಿ. ಈ ಪೇಪರ್ ಬಿಡಿಸ್ರಿ, ಎಕ್ಸ್ಟ್ರಾ ಏನೂ ಓದಕ್ಕೆ ಹೋಗಬೇಡ್ರಿ. ಓದಿದ್ರು ಕೂಡ ಟಾಪಿಕ್ ವೈಸ್ ಸ್ವಲ್ಪ ಓದ್ರಿ. ಮ್ಯಾಥ್ಸ್ ರೀಸನಿಂಗ್ ಸ್ವಲ್ಪ ಜಾಸ್ತಿ ಬಿಡಿಸ್ರಿ. ಯಾಕಂದ್ರೆ ಮ್ಯಾಥ್ಸ್ ರೀಸನಿಂಗ್ ನಿಮ್ಗೆ ಫಿಕ್ಸ್ ಮಾರ್ಕ್ಸ್, ಅದರಿಂದ ಮಾರ್ಕ್ಸ್ ಹೋಗೋದಿಲ್ಲ. GK ಓದ್ರಿ ಬೇಡ ಅಂತಲ್ಲ, ಎಲ್ಲನೂ ಮಾಡಿರಿ, ಆದರೆ ಪೇಪರನ್ನು ಜಾಸ್ತಿ ಬಿಡಿಸ್ರಿ. ಅದರಿಂದ ನಿಮ್ಗೆ ಭಾಳ ಹೆಲ್ಪ್ ಆಗ್ತದೆ. ಓಕೆ, ಥ್ಯಾಂಕ್ ಯು. ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಮಾಹಿತಿ. ಇನ್ನೇನಾದರೂ ಅದ್ರ ಬಗ್ಗೆ ಮಾಹಿತಿ ಬಂದರೆ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.